ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ ರೀ. ಇವತ್ತಿನ ವಿಷಯವಾದಂತಹ ರಕ್ತ ಸಂಬಂಧ ಅಂತ ನಾನು ಏನು ಮಾಡಿದ್ದೀನಿ, ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ರಕ್ತ ಸಂಬಂಧಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಿಮಗೊಂದಷ್ಟು ವಿಚಾರಗಳನ್ನು ನಾನು ಇಲ್ಲಿ ಶೇರ್ ಮಾಡ್ಕೋಬೇಕಾಗಿದೆ. ಏನಪ್ಪ ಒಂದಿಷ್ಟು ವಿಚಾರಗಳಪ್ಪ ಅಂತಂದರೆ, ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿ ನಮಗೆ ಸಿಗ್ತಾ ಇರಲಿ. ಇನ್ನಷ್ಟು ಹೆಚ್ಚಾಗಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಗೆಳೆಯರ ಜೊತೆಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡೋದಿರ್ಬೋದು, ಈ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನ ಬೇರೆ ನಿಮ್ಮ ಫ್ರೆಂಡ್ಸ್ಗಿರ್ಬೋದು, ನಿಮ್ಮ ಫ್ಯಾಮಿಲಿಗಿರ್ಬೋದು, ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ಗಿರ್ಬೋದು ಶೇರ್ ಮಾಡಿ ಇನ್ನಷ್ಟು ನಮಗೆ ಪ್ರೋತ್ಸಾಹ ನೀಡಿ ಅಂತ ಇಲ್ಲಿ ಕೇಳ್ಕೊತಾ, ಇದ್ರ ಜೊತೆಗೆ ನಮ್ಮ ಒಂದು ಕೆಳಗಡೆ ಕೊಟ್ಟಂಥ ಲಿಂಕಲ್ಲಿ ಕೂಡ ನಾವು ಏನು ಮಾಡಿದ್ದೀವಿ ಅಂತಂದರೆ ಟೆಲಿಗ್ರಾಮ್ ಚಾನಲನ್ನು ಕೂಡ ಏನು ಮಾಡಿದ್ದೀವಿ ಟೆಲಿಗ್ರಾಮ್ ಚಾನಲ್ ಕೂಡ ಓಪನ್ ಮಾಡಿದ್ದೀವಿ. ಅದರಲ್ಲಿ ಬೇಕಾದಂತಹ ಉಪಯುಕ್ತವಾದಂಥ ಕ್ವಶನ್ ಪೇಪರ್ಗಳನ್ನ ಹಾಕ್ತಾಯಿದ್ದೀವಿ, ಉಪಯುಕ್ತವಾದಂಥ ನೋಟ್ಸ್ಗಳನ್ನ ಕೊಡ್ತಾಯಿದ್ದೀವಿ. ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನಿಲ್ಲಿ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಓಕೆ, ಹಾಗಾದರೆ ನಾವು ಒಂದು ಮೇನ್ ಟಾಪಿಕ್ಗೆ ಬಂದುಬಿಡೋಣ. ಏನು ಮೆಂಟಲ್ ಅಬಿಲಿಟಿ ಇರುವಂಥ ಒಂದು ರಕ್ತ ಸಂಬಂಧ. ಏನು ರಕ್ತ ಸಂಬಂಧ ಅಂತಂದರೆ ನಿಮ್ಗೆ ಗೊತ್ತಿರೋ ಬ್ಲಡ್ ರಿಲೇಷನ್ ಅಂತೇಳಿ ನಾನಿಲ್ಲಿ ಹೇಳ್ತೀನಿ. ಆ ಬ್ಲಡ್ ರಿಲೇಷನ್ನು ಮತ್ತು ರಕ್ತ ಸಂಬಂಧಗಳನ್ನು ಯಾವ ರೀತಿಯಾಗಿ ಕ್ವಶನ್ಗಳು ಬರ್ತವೆ, ಅವನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಆ ಒಂದಷ್ಟು ವಿಚಾರಗಳನ್ನ ಏನು ಮಾಡೋಣ ಇವಾಗ ಚರ್ಚೆ ಮಾಡೋಣ. ಅದ್ರ ಜೊತೆಗೆ ಈ ಒಂದು ಬೇಕಾದಂಥ ಸಂಬಂಧಗಳು, ಅದಕ್ಕೆ ಬೇಕಾದಂಥ ಒಂದು ಸೂತ್ರಗಳನ್ನ ಅಥವಾ ನಿಯಮಗಳನ್ನ ಏನು ಮಾಡಿದ್ದೀನಿ ಇಲ್ಲಿ ಬರೆದಿದ್ದೀನಿ. ಅದಕ್ಕೆ ಒಂದು ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದೀನಿ. ಹಾಗೆ ಮತ್ತಷ್ಟು ಎಕ್ಸಾಂಪಲ್ಗಳನ್ನು ಕೂಡ ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ. ಈ ಒಂದು ವಿಷಯನ ಟಾಪಿಕನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಹೇಳ್ತೀನಪ್ಪ ಅಂತಂದರೆ, ರಕ್ತ ಸಂಬಂಧ ಅಂತಂದರೆ ಏನು, ನಮಗೆ ಇರುವಂಥ ಸಂಬಂಧಗಳು, ನಮ್ಮ ಬ್ಲಡ್ ರಿಲೇಷನ್ಸ್ ಇರ್ಬೋದು, ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಕಜಿನ್ಸ್, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇರ್ಬೋದು, ಅತ್ತೆ ಮಾವ ಅತ್ತೆ ಮಗಳು, ರೈಟ್, ಗಂಡ ಹೆಂಡತಿ ಅಪ್ಪ ಅಮ್ಮ, ರೈಟ್, ಈ ರೀತಿಯಾದಂಥ ಒಂದು ದೂರಿನ ಸಂಬಂಧಗಳಿರ್ಬೋದು, ನಿಯರೆಸ್ಟ್ ಸಂಬಂಧಗಳಿರ್ಬೋದು, ಎಲ್ಲದರ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ ಟ್ವಿಸ್ಟ್ ಮಾಡಿ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾರೆ. ರೈಟ್, ಹಾಗಾದರೆ ಯಾವ ರೀತಿಯಾದಂಥ ಕ್ವಶನ್ಗಳು ನಮಗಿಲ್ಲಿ ನೋಡೋದಕ್ಕೆ ಸಿಗ್ತವೆ, ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಅದರಿಂದ ಕ್ವಶನಲ್ಲಿ ಒಂದು ಎಕ್ಸಾಮ್ನಲ್ಲಿ ಯಾವ ರೀತಿ ಅಂತ ಕ್ವಶನ್ಗಳು ಬರ್ತವೆ, ಅವನ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಟೆನ್ಷನ್ ಆಗದೆ ಕಾಮಾಗಿ ಕೂಲಾಗಿ ನಾವಿಲ್ಲಿ ಸಾಲ್ವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಏನು ಮಾಡ್ತೀನಿ, ಒಂದಷ್ಟು ಟ್ರಿಕ್ಗಳನ್ನ ನಿಮಗಿಲ್ಲಿ ಬರೆದಿದ್ದೀನಿ. ಅದರ ಮುಖಾಂತರ ಏನು ಮಾಡೋಣ ಅಂತಂದರೆ ಅವನ್ನ ಸಾಲ್ವ್ ಮಾಡ್ತಾ ಹೋಗೋಣ. ರೈಟ್, ಹಾಗಾದರೆ ರಕ್ತ ಸಂಬಂಧ ಅಂತಂದರೆ ಬ್ಲಡ್ ರಿಲೇಷನ್ಗಳಲ್ಲಿ ನಾವಿಲ್ಲಿ ಸಂಬಂಧಗಳನ್ನು ನೋಡ್ತೀವಿ. ಸಂಬಂಧಗಳನ್ನು ಯಾವ ರೀತಿಯಾಗಿ ನಾವು ಗುರುತಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಏನು ಮಾಡಿದೆ ಅಂತಂದರೆ ಚಿಹ್ನೆಗಳನ್ನು ಕೊಟ್ಟಿದ್ದೀನಿ. ಆ ಸಂಬಂಧಗಳಿಗೆ ಯಾವ ರೀತಿಯಾಗಿ ಜೋಡಣೆ ಮಾಡಬೇಕು ಅಂದರೆ ಕೊಟ್ಟಂಥ ಕ್ವಶನನ್ನು ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದಷ್ಟು ನಿಯಮಗಳನ್ನು ಅಥವಾ ಒಂದಷ್ಟು ಚಿಹ್ನೆಗಳ ಜೊತೆಗೆ ಏನು ಮಾಡಿದ್ದೀನಿ ಇಲ್ಲಿ ಬರೆದಿದ್ದೀನಿ. ಏನಪ್ಪ ಜೋಡಿ, ಏನು ಜೋಡಿ ಅಂತಂದರೆ ಗಂಡ ಹೆಂಡತಿ ಇರ್ಬೋದು, ರೈಟ್, ಅಥವಾ ಗಂಡ ಹೆಂಡತಿಯ ಜೋಡಿ ಅಂತ ಬಂದಾಗ ಇಲ್ಲಿ ಗಂಡ ಹೆಂಡತಿ ಅಂತ ಬರ್ತದೆ. ಅಪ್ಪ ಅಮ್ಮ ಬರ್ತಾರೆ, ಗಂಡ ಹೆಂಡತಿ ಬರ್ತಾರೆ, ಅಥವಾ ಅಜ್ಜ ಅಜ್ಜಿ ಬರ್ತಾರೆ, ಅಥವಾ ಕಾಕು ಬರ್ತಾರೆ, ಅಥವಾ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಇರ್ಬೋದು, ಅತ್ತೆ ಮಾಮ ಇರ್ಬೋದು. ಈ ರೀತಿಯ ಜೋಡಿಗಳಂತ ಬಂದಾಗ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ ನಾವಿಲ್ಲಿ ಸಿಂಬಾಲ್ಗಳನ್ನು ಮಾಡ್ಕೋತೀವಿ. ರೈಟ್, ಹಾಗಾದರೆ ನಾನು ಇಲ್ಲಿ ಪ್ಲಸ್ಸು ಮೈನಸ್ ಬರೆದಿದ್ದೀನಿ. ಸರ್ ಹಾಗಾದರೆ ಏನು ನೀವು ಕೇಳ್ಬೋದು, ಏನು ಪ್ಲಸ್ಸು ಮೈನಸ್ಸು ಅಂತಂದರೆ ನಮಗೆ ನೆನಪಿಟ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ದೀವಿ ಅಂತಂದರೆ, ಪ್ಲಸ್ ಅಂತಂದರೆ ಗಂಡು, ಮೈನಸ್ ಅಂತಂದರೆ ಹೆಣ್ಣು. ಗಂಡ ಹೆಂಡತಿ ಗಂಡ ಅಂತ ಬಂದಾಗ ಪ್ಲಸ್ ಬರ್ತದೆ, ಮೈನಸ್ ಅಂತ ಬಂದಾಗ ಅಲ್ಲಿ ಹೆಣ್ಣು ಬರ್ತದೆ. ರೈಟ್, ಹಾಗಾಗಿ ಜೋಡಿಯಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಅಂದರೆ ಜೋಡಿ ಅಂದರೆ 2 ಕಾಲಮ್ಗಳನ್ನ ನಾನು ಇಲ್ಲಿ ತೋರಿಸಿದ್ದೀನಿ. 2 ಬಾಕ್ಸು, ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ 2 ಜೋಡಣೆ ಅಂದರೆ ಗಂಡು ಹೆಣ್ಣು ಅಂತ ಅರ್ಥ ಕೊಡ್ತದೆ. ಹಾಗಾಗಿ ಪ್ಲಸ್ ಅಂತ ಬಂದಾಗ ಗಂಡು ಬರ್ತದೆ, ಮೈನಸ್ ಅಂತ ಬಂದಾಗ ಹೆಣ್ಣು ಅಂತ ಗುರುತಿಸ್ತೇವೆ. ಹಾಗಾದರೆ ಗಂಡ ಹೆಂಡತಿ ಜೋಡಿ ಒಳಗಡೆ ಬರುವಂತಹ ಗಂಡ ಹೆಂಡತಿಯನ್ನು ಈ ರೀತಿ ಸಿಂಬಾಲಿಕ್ಕಾಗಿ ನಾವಿಲ್ಲಿ ಮಾಡ್ಕೋಬೇಕಾಗ್ತದೆ. ಹಾಗಾದರೆ ಇದೇ ರೀತಿಯಾಗಿ ಮಾಡ್ಕೋಬೇಕಾ ಸರ್? ಹಾಗಾದರೆ ರೈಟ್, ಹಾಗೇನಿಲ್ಲ. ನಿಮಗೆ ವಿಚಾರಗಳು ಯಾವ ರೀತಿ ಇರ್ತವೆ, ನಿಮ್ಮ ಒಂದು ತಿಳುವಳಿಕೆ ನಿಮಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೀವು ಕಂಡು ಹಿಡ್ಕೊಂಡಿರ್ತಾರೆ ಕೆಲವೊಂದು ಸಾರಿ. ಅವನು ಆ ರೀತಿಯಾಗಿ ನೀವು ಕೂಡ ಬಿಡಿಸ್ಕೋಬೋದು. ಬಟ್ ನನ್ನ ವಿಚಾರದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ರೀತಿಯಾಗಿ ಸಿಂಬಾಲಿಕನ್ನು ಏನು ಮಾಡಿದ್ದೀನಿ ಗುರುತಿಸಿದ್ದೀನಿ. ಇದನ್ನು ಕೂಡ ನೀವು ಫಾಲೋವನ್ನು ಮಾಡ್ಕೋಬೋದು. ಹಾಗಾಗಿ ಜೋಡಿ ಅಂತ ಬಂದಾಗ ಗಂಡು ಹೆಣ್ಣು, ಗಂಡ ಹೆಂಡತಿ, ರೈಟ್, ಇಲ್ಲಿ ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ಗಂಡು ಅಂತ ಬಂದಾಗ ಗಂಡು ಪ್ಲಸ್ ಬರ್ತದೆ, ಹೆಣ್ಣು ಅಂತ ಬಂದಾಗ ಮೈನಸ್ ಬರ್ತದೆ. ರೈಟ್, ಅದರ ಜೊತೆಗೆ ಒಡ ಹುಟ್ಟಿದವರು ಅಂದರೆ ಯಾರಲ್ಲಿ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು. ರೈಟ್, ಅವ್ರಿಗೇನು ಮಾಡ್ತೀವಿ ಅಂದರೆ ಒಡ ಹುಟ್ಟಿದವ್ರ ಜೊತೆಗೆ ಇಲ್ಲೂ ಕೂಡ ಪ್ಲಸ್ ಆರ್ ಮೈನಸ್
ಪ್ಲಸ್ ಆರ್ ಮೈನಸ್ ಬ್ರದರ್ ಅಂದರೆ ನಿಮ್ಮ ಅಣ್ಣ ನಿಮ್ಮ ಅಕ್ಕ, ರೈಟ್. ಆ ರೀತಿಯ ಜೋಡಣೆ ಕೂಡ ಏನು ಮಾಡ್ಬೋದು ಅಲ್ಲಿ ಮಾಡ್ಕೋಬೋದು. ಅದು ಸಿಂಗಲ್ ಲೈನನ್ನು ತೆಗೆದುಕೊಂಡಿದ್ದೀನಿ. ಯಾಕೆ ಸಿಂಗಲ್ ಲೈನ್ ಅಂತಂದರೆ ಒಡ ಹುಟ್ಟಿದವರು ನೇರ ಸಂಬಂಧ ಇರ್ತದೆ, ಹಾಗಾಗಿ ಅದು ಒಂದೇ ಲೈನನ್ನು ತೆಗೆದುಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಪೀಳಿಗೆಗಳ ನಡುವಿನ ಅಂತರ. ಏನು ಪೀಳಿಗೆಗಳ ನಡುವಿನ ಅಂತರ ಅಂತಂದರೆ ನಮ್ಮ ಅಪ್ಪ ಅಮ್ಮ, ನಾವು, ನಮ್ಮ ಮಕ್ಕಳು, ಪೀಳಿಗೆಗಳ ನಡುವಿನ ಅಂತರ. ಫಾರ್ ಎಕ್ಸಾಂಪಲ್ ತಂದೆ ಮಗ, ತಾಯಿ ಮಗಳು, ರೈಟ್, ಅಥವಾ ತಂದೆ ಮಗಳು, ತಾಯಿ ಮಗ, ಈ ರೀತಿಯಾದ ಪೀಳಿಗೆಗಳ ನಡುವಿನ ಅಂತರ. ಮೇಲ್ಗಡೆ ಪೀಳಿಗೆ ಅಂದರೆ ಹಿರಿಯರು ಮತ್ತು ಕಿರಿಯರು ಅಂದಂಗೆ ಅರ್ಥ. ಏನು ಮೇಲ್ಗಡೆ ಬರೋರು ಯಾರಪ್ಪ ಅಂತಂದರೆ ಹಿರಿಯರು, ಅವರು ಹೆಣ್ಣಾಗಿರಲಿ ಗಂಡಾಗಿರಲಿ, ಪ್ಲಸ್ ಆರ್ ಮೈನಸ್ ಹಿರಿಯರು, ನಮಗಿಂತ ಹಿರಿಯರು ಅಂತ ಬಂದಾಗ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ರೈಟ್. ಅದನ್ನಂತ ಬಂದಾಗ ಏನು ಮಾಡ್ತೀವಿ ನಾವಿಲ್ಲಿ ಮೇಲ್ಗಡೆ ಬರ್ಕೋತೀವಿ. ಅದೇ ಅವರಿಗೆ ಸಂಬಂಧ ಕೊಟ್ಟಂಥ ಅವರಿಗೆ ಫಾರ್ ಎಕ್ಸಾಂಪಲ್ ತಂದೆಯ ಮಗ ಅಂತ ಬಂದಾಗ ಎಯು ತಂದೆ, ಬಿ ಅವರ ಮಗ ಅಂತ ಬಂದಾಗ ಎ ಮೇಲ್ಗಡೆ ಬರ್ತದೆ, ಬಿ ಇವರ ಮಗ ಅಂದ ಕೂಡಲೇ ಏನು ಮಾಡ್ತದೆ ಕೆಳಗಡೆ ಬರ್ತದೆ, ರೈಟ್. ಹಾಗಾಗಿ ಇಲ್ಲೂ ಕೂಡ ಪ್ಲಸ್ ಆರ್ ಮೈನಸ್ ಬರ್ತದೆ, ಅಂದರೆ ಗಂಡು ಇರ್ಬೋದು ಅಥವಾ ಹೆಣ್ಣು ಕೂಡ ಇಲ್ಲಿ ಇರ್ಬೋದು. ಹಾಗಾಗಿ ಇವೆಷ್ಟು ಜೋಡಿ ಇರ್ಬೋದು, ಜೋಡಿಗಳು ತಂದೆ ತಾಯಿ, ಗಂಡ ಹೆಂಡತಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ರೈಟ್, ಕಾಕ ಕಾಕು ಇರ್ಬೋದು, ಅಥವಾ ಆಂಟಿ ಅಂಕಲ್, ರೈಟ್. ನಿಮಗೆ ಕೊಟ್ಟಂತಹ ಒಂದು ಜೋಡಿಗಳನ್ನು ಕೊಟ್ಟಾಗ ಏನು ಮಾಡಬೇಕು, ಈ ರೀತಿಯಾಗಿ ಬರ್ಕೋಬೇಕು. ಅದಾದಂತಂದರೆ ಗಂಡು ಅಂತ ಬಂದಾಗ ಈ ರೀತಿಯಾಗಿ ಬರ್ಕೋಬೇಕು, ಹೆಣ್ಣು ಅಂತ ಬಂದಾಗ ಈ ರೀತಿಯಾಗಿ ಬರ್ಕೋಬೇಕು, ಒಡ ಹುಟ್ಟಿದವರು ಅಂತೇಳಿ ಅಂದಾಗ ಈ ರೀತಿ ಬರ್ಕೋಬೇಕು. ಆನಂತರ ಪೀಳಿಗೆ ನಡುವಿನ ಅಂತರ ಅಂತಂದರೆ ನಮಗಿಂತ ಹಿರಿಯರು, ಅವರಿಗೆ ನಮ್ಮನ್ನು ಸಂಬಂಧಪಟ್ಟು ಏನು ಕ್ವಶನ್ನ ಕೊಟ್ಟಿರ್ತಾರಲ್ಲ ಆ ರೀತಿಯಾಗಿ ಏನು ಮಾಡಬೇಕು, ಈ ರೀತಿಯಾಗಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಎ ಗಂಡ ಆದರೆ ಬಿ ಹೆಂಡತಿ ಆಗಿರ್ತಾಳೆ, ರೈಟ್. ಇವರ ಬಿಯ ಮಗ ಸಿ ಅಥವಾ ಮಗಳು ಡಿ, ರೈಟ್. ಇದು ಜೋಡಿ, ಅವರ ಮಕ್ಕಳು, ರೈಟ್. ಅದ್ರ ಜೊತೆಗೆ ಒಡ ಹುಟ್ಟಿದವರು ಇವರ ಅನಾಥ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಗ ಆದರೆ ಬಿಯ ಮಕ್ಕಳು ಸಿ ಮತ್ತು ಡಿ ಇಲ್ಲೂ ಕೂಡ ಬರ್ಬೋದು. ಅದು ಒಡ ಹುಟ್ಟಿದವರು ಇಲ್ಲಿ ಈ ರೀತಿ ಬರ್ಕೋತೀರಿ. ಒಂದೇ ಕೊಟ್ಟಾಗ ಅದರ ಕೆಳಗಡೆ ಬರ್ಕೋಬೇಕಾಗ್ತದೆ, ರೈಟ್. ಹಾಗಾಗಿ ಇದು ಜೋಡಿ ಅಂತ ಏನು ಮಾಡ್ತೇವೆ ನಾವಿಲ್ಲಿ ಬರಿತಾ ಹೋಗ್ತೀವಿ. ಅದು ಸಂಬಂಧಗಳನ್ನು ಚಿಹ್ನೆಗಳ ಮುಖಾಂತರ ಏನು ಮಾಡ್ತದೆ ಅಂತಂದ್ರೆ ಗುರುತಿಸ್ತದೆ. ಅಂದರೆ ನಮಗೆ ನೆನಪಿಟ್ಟುಕೊಳ್ಳೋದಕ್ಕೋಸ್ಕರ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು, ಇದನ್ನು ಯಾವ ರೀತಿಯಾಗಿ ಈಸಿಯಾಗಿ ಮಾಡಬಹುದು, ಅಷ್ಟೊಂದು ಕಷ್ಟ ಇಲ್ಲಪ್ಪ ನಮ್ಗೆ ಈಸಿ ಆಗ್ತದೆ ಅಂತ ಒಂದು ಗುರುತಿಗೋಸ್ಕರ ಏನು ಮಾಡ್ತೀವಿ ಅಂತಂದರೆ ಈ ರೀತಿಯ ಚಿಹ್ನೆಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ಬರೆದಿಟ್ಕೊಂಡಿದ್ದೀವಿ. ಅದನ್ನು ಯಾವ ರೀತಿಯಾಗಿ ನಾವಿಲ್ಲಿ ಕ್ವಶನ್ಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರೋಣ. ಹಾಗಾದರೆ ರಕ್ತ ಸಂಬಂಧಗಳಲ್ಲಿ ಇನ್ನೊಂದಿಷ್ಟು ವಿಚಾರಗಳು ನಿಮಗಿಲ್ಲಿ ನಾನು ಹೇಳಲೇಬೇಕಾಗ್ತದೆ. ಏನು ರಕ್ತ ಸಂಬಂಧಗಳಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಬೇಕಾಗ್ತದಪ್ಪ ಅಂತಂದರೆ ಓಕೆ. ಹಾಗಿದ್ರೆ ಇವಾಗ ಎಕ್ಸಾಂಪಲ್ಗೆ ನಾವಿಲ್ಲಿ ಬಂದ್ಬಿಡೋಣ. ಏನು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಕೊಟ್ಟಿರುವಂಥ ಒಂದು ಕ್ವಶನನ್ನು ಬರೆದಿದ್ದೀನಿ, ಅದಕ್ಕೆ 4 ಆಪ್ಷನ್ಗಳನ್ನು ಬರೆದಿದ್ದೀನಿ. ಹಾಗಾದರೆ ಈ ಕ್ವಶನ್ ಏನಿದೆ ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಬಿಡಿಸ್ತಾ ಹೋಗೋಣ, ರೈಟ್. ಏನು ಕ್ವಶನ್ ಏನಿದೆ ಸಿಂಪಲ್ ಆಗಿರುವಂಥ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಯಾಕೆಪ್ಪ ಅಂದರೆ ಫಸ್ಟ್ ಕ್ವಶನ್ನೇ ಕನ್ಫ್ಯೂಷನ್ ಆಗಬಾರ್ದು, ಅದು ಸರಳವಾಗಿ ತಿಳಿಯೋ ರೀತಿಯಲ್ಲಿ ಹೇಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದೆ ಅಂದರೆ ಒಂದು ಸರಳವಾದಂಥ ಕ್ವಶನನ್ನು ಇಲ್ಲಿ ಬರೆದಿದ್ದೀನಿ. ಆ ಸರಳವಾದ ಕ್ವಶನನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಏನು ಮಾಡೋಣ ನಾವಾಗ ಬಂದ್ಬಿಡೋಣ, ರೈಟ್. ಎ ಅವರು ಬಿ ಅವರ ತಂದೆ. ಎ ಅವರು ಮೊದಲು ಕ್ವಶನನ್ನು ನೀಟಾಗಿ ತಿಳ್ಕೊಂಬಿಡೋಣ ಏನಿದೆ ಅಂತೇಳಿ. ಎ ಅವರು ಬಿ ಅವರ ತಂದೆ, ಎ ಬಿಯ ತಂದೆ ಆಗ್ತಾನೆ. ಅದೇ ರೀತಿಯಾಗಿ ಬಿ ಅವರು ಸಿ ಅವರ ಸಹೋದರ. ಏನು ಬಿ ಮತ್ತು ಸಿ ಇಲ್ಲೇನು ಸಹೋದರ, ಬಿ ಸಿಯ ಸಹೋದರ, ರೈಟ್. ಸಿ ಅವರು ಡಿ ಅವರ ಗಂಡ. ಹಾಗಾದರೆ ಸಿ ಅವರು ಡಿ ಅವರ ಗಂಡ ಏನಾಗ್ತದೆ ಇಲ್ಲಿ, ಸಿ ಮತ್ತು ಡಿ ಗಂಡ ಹೆಂಡತಿ ಆಗ್ತಾರೆ, ಗಂಡ ಮತ್ತು ಹೆಂಡತಿ ಆಗ್ತಾರೆ. ಹಾಗಾದರೆ ಸಿ ಡಿಯ ಗಂಡ ಆಗ್ತಾನೆ, ರೈಟ್. ನೆಕ್ಸ್ಟ್ ಡಿ ಅವರು ಇ ಅವರ ಸಹೋದರಿ. ಡಿ ಏನು ಇಲ್ಲಿ ಇಯ ಸಹೋದರಿ, ಡಿ ಇಯ ಸಹೋದರಿ. ಇ ಅವರು ಎಫ್ ಅವರ ತಾಯಿ. ಇ ಏನಿಲ್ಲಿ ಎಫ್ನ ತಾಯಿ, ಇ ಎಫ್ನ ತಾಯಿ. ಎಫ್ ಜಿ ಅವರ ಪತ್ನಿ, ಎಫ್ ಜಿ ಅವರ ಪತ್ನಿ, ಎಫ್ ಜಿಯ ಹೆಂಡತಿ. ಹಾಗಾದರೆ ಈ ಕುಟುಂಬದಲ್ಲಿ ಎಷ್ಟು ಪುರುಷರಿದ್ದಾರೆ?
ಸಿಂಪಲ್. ನೀವು ಕ್ವಶನನ್ನು ಓದಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಗಂಡಸರಿದ್ದಾರೆ, ಎಷ್ಟು ಜನ ಹೆಂಗಸರಿದ್ದಾರೆ ಅಂತೇಳಿ. ರೈಟ್, ಒಂದು ಸಲ ನೋಡ್ಕೊಂಬಿಡೋಣ. ಏನು ಈ ಸೂತ್ರವನ್ನು, ಈ ಒಂದು ಚಿಹ್ನೆಗಳನ್ನು ಈ ಒಂದು ಕ್ವಶನಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅಂತ ನೋಡ್ಕೊತ ಹೋಗೋಣ. ರೈಟ್, ಹಾಗಾದರೆ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ? ಎ ಅವರು ಬಿ ಅವರ ತಂದೆ. ಎ ಬಿಯ ತಂದೆ. ಎ ಬಾಕ್ಸ್ ಹಾಕಿದ್ದೀನಿ ಪ್ಲಸ್. ಯಾಕೆ ಹೇಳಿ? ಎ ಬಿ ಅವರ ತಂದೆ. ಎ ಇಲ್ಲಿ ತಂದೆ ಆಗ್ತಾರೆ, ಹಾಗಾಗಿ ಪ್ಲಸ್ ಅಂದರೆ ಏನು? ಗಂಡು. ಬಿ ಅವರ ತಂದೆ. ಹಾಗಾದರೆ ನಾನು ಏನು ಮಾಡ್ತೀನಿ ಇಲ್ಲಿ? ಪೀಳಿಗೆಗಳ ನಡುವಿನ ಅಂತರ. ಬಿ ಬರ್ಕೊಂಡಿದ್ದೀನಿ. ರೈಟ್, ಬಿ ಅವರು ಸಿ ಅವರ ಸಹೋದರ. ಬಿ ಸಿಯ ಸಹೋದರ. ಹಾಗಾದರೆ ಅದು ಕೂಡ ಏನಾಗ್ತದೆ? ಪ್ಲಸ್ ಪ್ಲಸ್ ಸಿ ಸಹೋದರ. ಸಿ ಅವರು ಡಿ ಅವರ ಗಂಡ. ಹಾಗಾದರೆ ಸಿ ಕೂಡ ಇಲ್ಲೇನು? ಗಂಡು. ಹಾಗಾಗಿ ಅದನ್ನು ಕೂಡ ಏನು ಮಾಡಿದ್ದೀನಿ? ಪ್ಲಸ್ ಅಂತ ಬರ್ಕೊಂಡಿದ್ದೀನಿ. ರೈಟ್, ಹಾಗಿದ್ರೆ ಏನಿಲ್ಲಿ? ಸಿ ಅವರು ಡಿ ಅವರ ಗಂಡ. ಡಿ ಯಾವ ರೀತಿ ಬರ್ಕೋಬೇಕಾಗಿದ್ರೆ ಇಲ್ಲಿ? ಡಿ ಮೈನಸ್ ಡಿ ಅವರ ಗಂಡ ಅಂದರೆ ಡಿ ಏನಿಲ್ಲಿ? ಹೆಣ್ಣು. ನೆಕ್ಸ್ಟ್ ಡಿ ಅವರು ಇ ಅವರ ಸಹೋದರಿ. ಡಿ ಇ ಅವರ ಸಹೋದರಿ. ಸಹೋದರಿ ಅಂದರೆ ಯಾವ ರೀತಿ ಬರ್ಕೊಂಡಿದ್ದೀನಿ ಇಲ್ಲಿ? ಒಡ ಹುಟ್ಟಿದವರು. ಇದು ಮೈನಸ್ ಆಗ್ತದೆ. ಇ. ಹಾಗಾದರೆ ಇ ಯಾರಿಲ್ಲಿ? ಇ ಅವರು ಎಫ್ ಅವರ ತಾಯಿ. ಮತ್ತೆ ಅಲ್ಲಿ ಹೆಣ್ಣಾಗ್ತದೆ. ಇ ಎಫ್ ಅವರ ತಾಯಿ. ಎಫ್ ಅವರ ತಾಯಿ. ನೆಕ್ಸ್ಟ್ ಎಫ್. ನೆಕ್ಸ್ಟ್ ಎಫ್ ಅವರು ಜಿ ಅವರ ಪತ್ನಿ. ಎಫ್ ಅವರು ಜಿ ಅವರ ಪತ್ನಿ. ಇದು ಮೈನಸ್. ಯಾಕೆ? ಹೆಣ್ಣು. ಜಿಯ ಹೆಂಡತಿ ಯಾರಿಲ್ಲಿ? ಎಫ್ ಆಗ್ತಾರೆ. ಹಾಗಾದರೆ ಮತ್ತೆ ಸಿಂಬಲ್ ಏನು ಬರ್ತದೆ? ಡಬಲ್ ಜಿ. ರೈಟ್, ಹಾಗಾದರೆ ಈ ಕುಟುಂಬದಲ್ಲಿ ಎಷ್ಟು ಪುರುಷರಿದ್ದಾರೆ? ಏನು? ಎ ತಂದೆ, ಬಿ ಸಹೋದರ, ಸಿ ಡಿಯ ಗಂಡ, ಡಿ ಏನಿಲ್ಲಿ? ಹೆಂಡತಿ. ಸಿಯ ಹೆಂಡತಿ. ಇ ಏನು? ಡಿಯ ತಾಯಿ. ಇ ಸಾರಿ ಇ ಅವರು ಡಿ ಅವರು ಇ ಅವರ ಸಹೋದರಿ. ಸಹೋದರಿ ಆಗ್ತಾಳೆ. ಡಿಯ ಸಹೋದರಿ ಇ ಆಗ್ತಾಳೆ. ಹಾಗಾದರೆ ಇ ಅವರು ಎಫ್ನ ತಾಯಿ. ಇ ಎಫ್ನ ತಾಯಿ. ಜನ್ರೇಷನ್ ಗ್ಯಾಪ್ ಇದೆ, ಹಾಗಾಗಿ ಪೀಳಿಗೆಗಳ ಅಂತರವನ್ನು ಏನು ಮಾಡಿದ್ದೀನಿ ಇಲ್ಲಿ? ಕೊಟ್ಟಿದ್ದೀನಿ. ಜನ್ರೇಷನ್ ಗ್ಯಾಪ್ ಇದೆ. ಎಫ್ ಅವರು ಜಿ ಅವರ ಪತ್ನಿ. ಸಂಬಂಧ ಜೋಡಿ ಏನಿದೆ? ಪತ್ನಿ ಪತಿ ಪತ್ನಿ ಅಂತ ಬಂದಾಗ ಅಥವಾ ಗಂಡ ಹೆಂಡತಿ ಅಂತ ಬಂದಾಗ ಈ ರೀತಿಯಾಗಿ ಸಿಂಬಲ್ ತೊಗೊಂಡಿದ್ದೀನಿ. ಇಲ್ಲಿ ಜಿ ಗಂಡು, ಎಫ್ ಹೆಣ್ಣು. ಜಿ ಗಂಡ ಆದರೆ ಎಫ್ ಹೆಂಡತಿ ಆಗಿರ್ತಾಳೆ. ಹಾಗಾಗಿ ಇಲ್ಲಿ ಎಷ್ಟು ಜನ ನಮಗಿಲ್ಲಿ ಪುರುಷರಿದ್ದಾರೆ? ಪುರುಷರು ಸಿಗ್ತಾರೆ. ಹಾಗಾದರೆ ಪ್ಲಸ್ ಇದ್ದಲ್ಲಿ ನಾವು ಮಾಡ್ಕೊಂಡ್ಬಿಡೋಣ. 1 2 3 ಮತ್ತು 4. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸರ್ ಹಾಗಾದರೆ ಇಷ್ಟೆಲ್ಲ ಬಿಡಿಸ್ಬೇಕಾ ನಾವು? ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತಲ್ಲ ಅಂತೇಳಿ. ಅದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕಾದ್ರೆ ಎಕ್ಸಾಮ್ನಲ್ಲಿದ್ದಾಗ ನಮಗೆ ಈಸಿಯಾಗಿ ಕಂಡು ಬರ್ತದೆ. ರೈಟಾ? ಹಾಗಾದರೆ ನಾನು ಅಲ್ಲಿ ಕನ್ಫ್ಯೂಷನ್ ಮಾಡ್ಕೋತಾ ಹೋಗ್ತೀನಿ. ಏನು? ಎಫ್ ಅವರ ತಾಯಿ ಯಾರು? ಎಫ್ ಯಾರ ತಾಯಿ? ಎಫ್ ಅವರು ಜಿಯ ಪತ್ನಿ. ಇಲ್ಲಿ ಏನಾಗ್ತದೆ? ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ನಾವೇನು ಮಾಡಬೇಕಾಗ್ತದೆ? ಹಾಗಾಗಿದ್ರೆ ಇಲ್ಲೇ ಪ್ಲಸ್ಸು ಪ್ಲಸ್ಸು ಮೈನಸ್ ಪ್ಲಸ್ಸು, ಇದು ಮೈನಸ್ ಮೈನಸ್, ಇದು ಮೈನಸ್ ಬರ್ತದೆ. ಮೈನಸ್ ಎಫ್ ಕೂಡ ಮೈನಸ್ ಇದೆ. ಜಿ ಪ್ಲಸ್ ಆಗ್ತದೆ. ಇಷ್ಟು ಬರ್ಕೊಂಡ್ರೆ ಸಾಕು. ಸಿಂಪಲ್. ಏನು? ಎ ಬಿ ಸಿ ಮತ್ತು ಜಿ 4 ಜನ ಇಲ್ಲಿ ಗಂಡಸರಿದ್ದಾರೆ. ಮುಗಿತು, ಆನ್ಸರ್ ನಮ್ಗೆ ಸಿಕ್ಬಿಡ್ತದೆ. ರೈಟ್, ಇದನ್ನು ಯಾಕೆ ಸಾಲ್ವ್ ಮಾಡಿದ್ರೆ ಹಾಗಿದ್ರೆ ಸರ್ ನೀವು? ನಿಮಗೆ ಈ ಒಂದು ಚಿಹ್ನೆಗಳನ್ನು ಯಾವ ರೀತಿಯಾಗಿ ನಾವಿಲ್ಲಿ ಸಾಲ್ವ್ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಕ್ವಶನ್ನಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಈಗ ಇದು ಎಕ್ಸಾಂಪಲ್ ಸರಳವಾಗಿದೆ, ನಾನು ಅದನ್ನು ಅಲ್ಲೇ ನಾವು ಬಿಡಿಸ್ಬೋದು. ನೆಕ್ಸ್ಟ್ ಬರುವಂಥ ಎಕ್ಸಾಂಪಲ್ಗಳು ಟಫ್ ಆಗಿರ್ತವೆ, ಅವನ್ನ ಬಿಡಿಸೋದಕ್ಕಾಗಲ್ಲ. ಹಾಗಾಗಿ ಈ ರೀತಿಯಾಗಿ ಬಿಡಿಸೋದು ನಮ್ಗೆ ಏನಾಗ್ತದೆ? ಸರಳವಾಗಿ ನಮಗಿಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇವನ್ನು ನೀವು ನೆನಪಿಟ್ಕೊಳ್ಬೇಕಂತ ಏನು ಮಾಡ್ತೀನಿ? ಸಂಬಂಧಗಳು ಮತ್ತು ಚಿಹ್ನೆಗಳನ್ನು ಅದನ್ನು ನೋಡ್ಕೋಬೇಕು ಅಂತೇಳಿ ಒಂದು ಕಡೆ ಏನು ಮಾಡಿ ಅಂತ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ ಓಕೆ
ಎರಡನೇ ಎಕ್ಸಾಂಪಲ್ ನಾನಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಏನು ಎರಡನೇ ಎಕ್ಸಾಂಪಲ್ ಇದೆ ನೀವು ನೋಡ್ಬೋದು. ಒಂದು ಎರಡನೇ ಎಕ್ಸಾಂಪಲ್ ಜೊತೆಗೆ 4 ಆಪ್ಷನ್ಗಳನ್ನು ಕೂಡ ಏನು ಮಾಡಿದ್ದೀನಿ ಇಲ್ಲಿ ಬರೆದಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ರೈಟ್, ಈ ಒಂದು ಎರಡನೇ ಕ್ವಶನ್, ಎರಡನೇ ಒಂದು ಎಕ್ಸಾಂಪಲನ್ನು ಚಿಹ್ನೆಗಳ ಮುಖಾಂತರ ಯಾವ ರೀತಿಯಾಗಿ ಬಿಡಿಸಬೇಕು ಮತ್ತು ಅದಕ್ಕೆ ಯಾವ ರೀತಿಯಾಗಿ ಅಂತ ಸಾಲ್ವನ್ನು ಮಾಡಬೇಕು ಅಂತ ಏನು ಮಾಡ್ತೀವಿ ಇಲ್ಲಿ ಹೇಳ್ತಾ ಹೋಗೋಣ. ಮೊದಲು ಕ್ವಶನನ್ನು ನೋಡೋಣ, ಏನು ಕ್ವಶನ್ ಇದೆ ಅಂತೇಳಿ. ರೈಟ್, P ಇಂಟು Q ಅಂದರೆ ಇವು ಸಿಂಬಾಲಿಕ್ ಕೊಟ್ಟಿದ್ದಾರೆ, ಜಸ್ಟ್ ಸಿಂಬಾಲಿಕ್ ಪರ್ಪಸ್ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳನ್ನು ನೋಡೋಕೆ ಹೋಗಬೇಡಿ. ಬಟ್ ಸಿಂಬಾಲಿಕನ್ನು ಮಾತ್ರ ಅದು ಯಾವ ಸಿಂಬಾಲನ್ನು ಗುರುತಿಸ್ತದೆ ಅನ್ನೋದನ್ನು ಮಾತ್ರ ನೋಡ್ತಾ ಹೋಗಿ. ಯಾಕೆ ಅಂತಂದರೆ ಎಕ್ಸ್ ಅಂತಂದರೆ ತಂದೆ, ಪ್ಲಸ್ ಅಂತಂದರೆ ಸಹೋದರ, ಡಿವೈಡೆಡ್ ಬೈ ಅಂತಂದರೆ ಮಗ, ಮೈನಸ್ ಅಂದರೆ ಪತಿ. ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ರೈಟ್, ಆ ರೀತಿಯಾಗಿ ಅದನ್ನು ಕೊಟ್ಟಿರ್ತಾರೆ, ಕ್ವಶನ್ಗಳಿಗೆ ಟಚ್ ಮಾಡಿ ಕೊಟ್ಟಿರ್ತಾರೆ. ಆ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗ್ತದೆ. ಹಾಗಾಗಿ P ಇಂಟು Q ಎಂದರೆ ಈ ಕೊಟ್ಟಂತಹ ಒಂದು ಏನು ಸೀದಾ ಕೊಟ್ಟಿದ್ದಾರಲ್ಲ, ಅಕ್ಷರವನ್ನು ಕೊಟ್ಟಿದ್ದಾರಲ್ಲ, ಹಾಗಂದ್ರೆ ಏನು ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. P ಅವರು ಎಕ್ಸ್ ಅವರ ತಂದೆ, P ಅವರು ಎಕ್ಸ್ ಅವರ ತಂದೆ. ಹಾಗಾದರೆ ಈ ಸಿಂಬಲ್ ಏನು ತೋರಿಸ್ತದೆ ನಮಗಿಲ್ಲಿ? ತಂದೆಯ ಸಿಂಬಲನ್ನು ತೋರಿಸ್ತದೆ. ರೈಟ್, ಪ್ಲಸ್ ಹಾಗಾದರೆ ಯಾವ ಸಿಂಬಲನ್ನು ತೋರಿಸ್ತದೆ? P ಅವರು Q ಅವರ ಸಹೋದರ. P Q ಎಂದರೆ P ಅವರು Q ಅವರ ಸಹೋದರ. ಪ್ಲಸ್ ಏನಿಲ್ಲಿ ಸಹೋದರ ಅನ್ನುವಂತಹ ಒಂದು ಸಿಂಬಲನ್ನು ನಮಗಿಲ್ಲಿ ತೋರಿಸ್ತದೆ. ರೈಟ್, ನೆಕ್ಸ್ಟ್ P ಡಿವೈಡೆಡ್ ಬೈ Q ಎಂದರೆ P ಅವರು Q ಅವರ ಮಗ. ಈ ಡಿವೈಡ್ ಬೈ ಅಂತ ಸಿಂಬಲ್ ಏನು ಮಾಡ್ತದೆ? ಅಲ್ಲಿ ಮಗನ ಒಂದು ಸಿಂಬಲನ್ನು ನಮಗಿಲ್ಲಿ ತೋರಿಸ್ತದೆ. ನೆಕ್ಸ್ಟ್ P ಮೈನಸ್ Q ಎಂದರೆ P ಅವರು Q ಅವರ ಪತಿ. P ಅವರು Q ಅವರ ಪತಿ. ಹಾಗಾಗಿ ಇಲ್ಲಿ ಮೈನಸ್ ಏನು ಯಾವ ಸಿಂಬಲನ್ನು ತೋರಿಸ್ತದೆ? ಪತಿಯ ಸಿಂಬಲನ್ನು ತೋರಿಸ್ತದೆ. ಹಾಗಾದರೆ ನಮಗೆ ಮೇನ್ ಇರುವಂಥ ಕ್ವಶನ್ ಏನಿಲ್ಲಿ ಕೊಟ್ಟದ್ದು ಇದು ಸ್ಟೇಟ್ಮೆಂಟ್ ಆಗಿರ್ತದೆ. ಇಲ್ಲಿ ಸ್ಟೇಟ್ಮೆಂಟ್ಗೆ ಒಂದು ಸ್ಟೇಟ್ಮೆಂಟನ್ನು ಏನು ಮಾಡ್ತಾರೆ ಇಲ್ಲಿ ಕೊಡ್ತಾರೆ. ಕೊಟ್ಟಂಥದ್ದು ಏನಿದೆ ತರ್ಕಬದ್ಧವಾಗಿ ಕೊಟ್ಟಿರ್ತಾರೆ. ಅದನ್ನ ಸ್ಟೇಟ್ಮೆಂಟ್ಗೆ ನಾವಿಲ್ಲಿ ನೋಡ್ಕೊಂಡು ಅದನ್ನು ಆನ್ಸರನ್ನು ಬಿಡಿಸ್ಬೇಕಾಗ್ತದೆ. O ಪ್ಲಸ್ N ಡಿವೈಡೆಡ್ ಬೈ M ಮೈನಸ್ L ಎಂಬ ಉಕ್ತಿಯನ್ನು O ಅವರು L ಅವರಿಗೆ ಹೇಗೆ ಸಂಬಂಧಿ? O ಅವರು Lಗೆ ಯಾವ ರೀತಿಯಂಥ ಸಂಬಂಧ ಅಂತ ಇಲ್ಲಿ ಅವರು ಕೇಳ್ತಾರೆ. ಮತ್ತೊಂದು ಸಲ ಓದ್ತೀನಿ, ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ರೈಟ್, O ಪ್ಲಸ್ N ಡಿವೈಡೆಡ್ ಬೈ M ಮೈನಸ್ L ಎಂಬ ಉಕ್ತಿಯನ್ನು O ಅವರು L ಅವರಿಗೆ ಹೇಗೆ ಸಂಬಂಧಿ? ಕ್ವಶನ್ ಸಿಂಪಲ್ ಆಗಿದೆ, ಕೊಟ್ಟಂಥದ್ದನ್ನು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. O Lಗೆ ಯಾವ ರೀತಿಯಾದ ಸಂಬಂಧ ಅಂತೇಳಿ ಅವರು ಕ್ವಶನನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು? ನಾವಿಲ್ಲಿ ಕೊಟ್ಟಂಥ ಸಿಂಬಾಲನ್ನು ಏನು ಮಾಡಬೇಕು? ಇಲ್ಲಿ ಕೊಟ್ಟಂಥ ಸಿಂಬಾಲ್ಗೆ ಟಚ್ ಮಾಡ್ತಾ ಹೋಗಬೇಕಾಗ್ತದೆ. ರೈಟ್, ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದೆ. ಸಿಂಪಲ್ ಅಂತ ಕ್ವಶನ್ಗೆ ಏನು ಮಾಡಬೇಕು? ಅದನ್ನು ಟಚ್ ಕೊಡ್ತಾ ಹೋದರೆ ನಾವಿಲ್ಲಿ ನೋಡ್ತಾ ಹೋಗಬೇಕು. ರೈಟ್, ಸಿಂಪಲ್ O ಮತ್ತು N ಕೊಟ್ಟಿದ್ದಾರೆ. ಪ್ಲಸ್ ಇದೆ ನಮಗಿಲ್ಲಿ. ಪ್ಲಸ್ ಆದರೆ ಏನು ಸಂಬಂಧ ಕೊಟ್ಟು ತೋರಿಸ್ತದೆ ಇಲ್ಲಿ? ಪ್ಲಸ್ P ಅವರು Q ಅವರ ಸಹೋದರ. ಹಾಗಾದರೆ ಇಲ್ಲಿ O ಅವರು N ಅವರ ಸಹೋದರ. O N ನ ಸಹೋದರ. ಹಾಗಾದರೆ ಸಿಂಬಲ್ ಏನಿದೆ? ಸಹೋದರ ಸಿಂಬಲ್. ಇಲ್ಲಿ ಒಡಹುಟ್ಟಿದವರು. ನೇರವಾದಂಥ ಸಂಬಂಧ ಇಲ್ಲಿ ಅವರು ಕೊಟ್ಟಿದ್ದಾರೆ. ಏನಿಲ್ಲಿ? O N ನ ಸಹೋದರ ಪ್ಲಸ್. ರೈಟ್, ಹಾಗಾದರೆ N ಡಿವೈಡೆಡ್ ಬೈ M. ಏನು N ಡಿವೈಡೆಡ್ ಸಿಂಬಲ್ ಏನು ತೋರಿಸ್ತದೆ? P Q ಎಂದರೆ P ಅವರು Q ಅವರ ಮಗ. ಹಾಗಾದರೆ ಇಲ್ಲಿ N ಅವರು M ಅವರ ತಂದೆ. ಏನಿಲ್ಲಿ N ಏನು? M ಅವರ ತಂದೆ. ತಂದೆಯ ಸಿಂಬಲ್ ಏನಿದೆ ಇಲ್ಲಿ? ಅಂತರ. M. ರೈಟ್, N ಅವರು M ಅವರ ಮಗ. ಒಂದು ಏನಿದೆ ಇಲ್ಲಿ? ಮಗ ಅಂತ ಕೊಟ್ಟಿದ್ದಾರೆ. ಸಿಂಬಾಲ್ ಮಗದ್ದು ಬರುತ್ತದೆ. ಅಂದರೆ ಇಲ್ಲಿ ಏನಿದೆ? ಡಿವೈಡೆಡ್ ಬೈ ಇದೆ. ಡಿವೈಡೆಡ್ ಬೈ P ಅವರು Q ಅವರ ಮಗ ಅಂತ ಬಂದಾಗ N ಅವರು M ಅವರ ಮಗ ಆಗ್ತಾನೆ. ಅಂದರೆ M ಮೇಲ್ಗಡೆ ಬರ್ತದೆ, N ಕೆಳಗಡೆ ಬರ್ತದೆ. ಇದು ಕೂಡ ಪ್ಲಸ್ ಆಗ್ತದೆ.
ರೈಟ್. ಅಂದರೆ ಎನ್ ಎಮ್ರ ಮಗ. ನೆಕ್ಸ್ಟ್ ಎಮ್ ಮೈನಸ್ ಎಲ್, ಮೈನಸ್ ಏನು ಸಿಂಬಾಲ್ ಇದೆ ಇಲ್ಲಿ? ಎಮ್ ಅವರು, ಎಲ್ ಅವರ ಪತಿ. ಎಮ್ ಅವರು, ಎಲ್ ಅವರ ಪತಿ. ಹಾಗಾದರೆ ಇದು ಕೂಡ ಪ್ಲಸ್ ಬರ್ತದೆ. ಏನಿದೆ ಇಲ್ಲಿ? ಜೋಡಿ, ಪೀಳಿಗೆಗಳ ನಡುವಿನ ಇರ್ಬೋದು ಜೋಡಿ, ಡಬಲ್ ಏನು ಮಾಡ್ತೀವಿ ನಾವಿಲ್ಲಿ? ಬರ್ಕೋತೀವಿ ಎಲ್ ಮೈನಸ್. ಹಾಗಾದರೆ ಓ ಮತ್ತು ಎಲ್ ಅವರ ಸಂಬಂಧ ಏನು? ಇವರಿಬ್ಬರು ಸಹೋದರರು ಆದರೆ ಇವರು ಇಬ್ಬರು ಗಂಡ ಹೆಂಡತಿ ಅಂತಂದರೆ ಎಮ್ನ ಮಗ ಯಾರು? ಎನ್. ಹಾಗಾದರೆ ಎನ್ನ ಸಹೋದರ ಯಾರು? ಓ. ಹಾಗಾದರೆ ಎಲ್ನ ಮಗ ಯಾರಾಗ್ತಾರೆ? ಓ ಮಗ. ಆಪ್ಷನ್ ಡಿ. ರೈಟ್. ಗೊತ್ತಾಯ್ತಾ? ಇನ್ನೊಂದು ಸಲ ನೋಡೋಣ ಏನಿದೆ ಇಲ್ಲಿ. ಓ ಎನ್ನ ಸಹೋದರ, ಓ ಎನ್ನ ಸಹೋದರ, ಓ ಎನ್ ಅವರ ಸಹೋದರ, ಓ ಎನ್ ಅವರ ಸಹೋದರ. ಸರ್ ಹಂಗೆ ಬರ್ಕೊಂಡ್ರಿ ಸರ್ ನೀವು ಅಂದರೆ ಸಿಂಬಾಲಿಕ್, ನಮಗಿಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಹಾಗಾಗಿ ಓ ಎನ್ ಅವರ ಸಹೋದರ ಅಂತ ಬರ್ಕೋತೀನಿ. ನೆಕ್ಸ್ಟ್ ಎನ್ ಮತ್ತು ಎಮ್ ಡಿವೈಡೆಡ್ ಬೈ ಇದೆಯಲ್ಲಿ ಎನ್ ಮೊದಲು ಬರಿತೀನಿ, ಅವರ, ಅವರು, ಎಮ್ ಅವರ ಮಗ. ಇಲ್ಲಿ ತಂದೆ ಯಾರಾಗ್ತಾರೆ? ಎಮ್ ಆಗ್ತಾರೆ, ಮಗ ಯಾರಾಗ್ತಾರೆ? ಎನ್ ಆಗ್ತಾರೆ. ಹಾಗಾಗಿ ಮಗ, ತಂದೆ ಮತ್ತು ಮಗನ ಸಂಬಂಧವನ್ನು ಏನು ಮಾಡಿದ್ದೀನಿ? ಜನ್ರೇಷನ್ ಗ್ಯಾಪ್ ಹಾಗಂತ ಏನು ಮಾಡಿದ್ದೀನಿ? ಕೆಳಗಡೆ ಮತ್ತು ಮೇಲ್ಗಡೆ ಬರ್ಕೊಂಡಿದ್ದೀನಿ. ಅದಾದ ನಂತರದಲ್ಲಿ ಕೊನೆಗೆ ಬರೋದು ಯಾವುದು? ಎಮ್ ಮತ್ತು ಎಲ್. ಮೈನಸ್ ಇದೆ, ಮೈನಸ್ ಸಿಂಬಲ್ ಇದೆ ಇಲ್ಲಿ. ಎಮ್ ಅವರು, ಎಲ್ ಅವರ ಪತಿ. ಎಮ್ ಅವರು, ಎಲ್ ಅವರ ಪತಿ. ಹಾಗಾದರೆ ಎಲ್ಲನ ಮಗ ಏನಾಗ್ತಾರೆ ಇಲ್ಲಿ? ಓ. ಯಾಕೆ? ಇವರು ಕೂಡ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಅಂದರೆ ಅದು ಸಿಂಬಾಲ್ ಏನು? ಗಂಡು, ಅವರ ಗಂಡಿನ ಒಂದು ಸಿಂಬಾಲ್ ಆಗಿರ್ತದೆ. ಹಾಗಾಗಿ ಎಲ್ಲನ ಮಗ ಓ. ಹಾಗಾದರೆ ಆಪ್ಷನಲ್ಲಿ ಏನಿಲ್ಲಿ 4 ಆಪ್ಷನ್ ಆಗಿ ಕೊಟ್ಟಿದ್ದಾರೆ. ಸಹೋದರಂತೆ ಆಗೋದಿಲ್ಲ, ಪತಿ ಆಗೋದಿಲ್ಲ, ತಂದೆ ಆಗೋದಿಲ್ಲ. ಹಾಗಾದರೆ ಏನಿಲ್ಲಿ? ಮಗ ಅಂತ ನಾವಿಲ್ಲಿ ನೋಡ್ತೀವಿ. ರೈಟ್. ಇದು ನಿಮಗೆ ಕೊಟ್ಟಂತಹ ಕ್ವಶನಲ್ಲಿ ನಮಗಿಲ್ಲಿ ಆನ್ಸರ್ ನಮಗಿಲ್ಲಿ ಏನು ಸಿಗ್ತದೆ? ಡಿ ಆಪ್ಷನ್ ಮಗ ಅಂತೇಳಿ ನಾವು ನೋಡ್ಕೋತೀವಿ. ಹಾಗಾಗಿ ಈ ಕೊಟ್ಟಂಥ ಸಿಂಬಾಲ್ಗಳನ್ನು ನೀಟಾಗಿ ಬರ್ಕೊಂಡ್ಬಿಟ್ರೆ ನಮಗಿಲ್ಲಿ ಗೊತ್ತಾಗ್ತದೆ. ಓಕೆ. ಇಲ್ಲಿ 3ನೇ ಎಕ್ಸಾಂಪಲನ್ನು ನಾನೇನು ಮಾಡಿದ್ದೀನಿ? ಬರೆದಿದ್ದೀನಿ. ಏನು 3ನೇ ಎಕ್ಸಾಂಪಲ್ ಅಂತ ಸಿಂಪಲ್ ಆಗಿರುವಂಥ ಎಕ್ಸಾಂಪಲನ್ನು ಬರೆದಿದ್ದೀನಿ. ಆ ಸಿಂಪಲ್ ಆಗಿರೋಂಥ ಎಕ್ಸಾಂಪಲನ್ನು ನಮ್ಮ ಚಿಹ್ನೆಗಳಿಗೆ ಗುರುತಿಸುತ್ತಾ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಏನು ಮಾಡಿದ್ದೀನಿ ಇಲ್ಲಿ ನೋಡ್ತಾ ಹೋಗೋಣ. ರೈಟ್. ಸರ್ ಹಾಗಾದರೆ ಚಿಹ್ನೆಗಳನ್ನ ಯಾಕೆ ಅಳಿಸಿಲ್ಲ, ಇಲ್ಲೇ ಯಾಕೆ ಇಟ್ಕೊಂಡಿದ್ದಾರೆ ಅಂತಂದರೆ ನಿಮ್ಗೆ ಗೊತ್ತಾಗಲಿ ಉದ್ದೇಶಕ್ಕೋಸ್ಕರ ಯಾವ ರೀತಿಯಾದಂಥ ಚಿಹ್ನೆಗಳನ್ನು ಎಲ್ಲಿ ಬಳಕೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅಂತ ಏನು ಮಾಡಿದ್ದೀನಿ ಅಂತಂದರೆ ನಾನು ಹಾಗೆ ಉಳಿಸ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಕ್ವಶನನ್ನು ಬರೆದು ಅದಕ್ಕೆ ಆನ್ಸರನ್ನು ನೋಡ್ತಾ ಹೋಗೋಣ. ರೈಟ್. ಹಾಗಾದರೆ ಕ್ವಶನ್ ಏನಿದೆ ಅಂತ ಮೊದಲು ನೋಡ್ಕೊಳ್ಳೋಣ. ಏನು ಕ್ವಶನ್ ಇಲ್ಲಿದೆ? ಭರತ್ ಮತ್ತು ಸಪ್ನಾ, ಭರತ್ ಮತ್ತು ಸಪ್ನಾ ಗಂಡ ಹೆಂಡತಿ, ಇಬ್ಬರಲ್ಲಿ ದಂಪತಿಗಳಿದ್ದಾರೆ, ಭರತ್ ಮತ್ತು ಸಪ್ನಾ. ರೋಹಿತ್ ಮತ್ತು ಭರತ್ ಸಹೋದರರು, ರೋಹಿತ್ ಮತ್ತು ಭರತ್ ಇಬ್ಬರು ಏನಿಲ್ಲಿ ಸಹೋದರರು, ಅಣ್ಣ ತಮ್ಮ ಇರ್ಬೋದು. ಅಣ್ಣ ತಮ್ಮನ ಏನು ಮಾಡಿದ್ದಾರೆ ಇಲ್ಲಿ? ಸಹೋದರರು ಅಂತ ಕೊಟ್ಟಿದ್ದಾರೆ. ಸುರೇಶ್ ರೋಹಿತನ ತಂದೆ, ಸುರೇಶ್ ಯಾರು? ರೋಹಿತನ ತಂದೆ. ಹಾಗಾದರೆ ಸಪ್ನಾಳ ಮಗ ಕ್ರಿಶ್, ಸಪ್ನಾಳ ಮಗ ಯಾರು? ಕ್ರಿಶ್. ಕ್ರಿಶ್ಗೂ ಸುರೇಶನಿಗೂ ಹೇಗೆ ಸಂಬಂಧ? ಕ್ರಿಶ್ಗೂ ಸುರೇಶನಿಗೂ ಹೇಗೆ ಸಂಬಂಧ ಅಂತೇಳಿ ಅವರು ಕ್ವಶನನ್ನು ಮಾಡಿದ್ದಾರೆ. ಹಾಗಾದರೆ ಕ್ರಿಶ್ ಯಾರಿಲ್ಲಿ? ಸಪ್ನಾಳ ಮಗ. ಹಾಗಾದರೆ ಸುರೇಶ್ ಯಾರಿಲ್ಲಿ? ಸುರೇಶ್ ಯಾರಪ್ಪ ಅಂತಂದರೆ ರೋಹಿತನ ತಂದೆ. ರೈಟ್. ಇವೆರಡನ್ನು ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ನಮಗೇನಾಗ್ತದೆ? ಆನ್ಸರ್ ಅದರಾಗೆ ಸಿಗ್ತದೆ. ಹಾಗಾಗಿ ಈ ಕೊಟ್ಟಂತಹ ಒಂದು ಕ್ವಶನಲ್ಲಿ ಯಾವ ರೀತಿಯಾದಂಥ ಒಂದು ಸೊಲ್ಯೂಷನನ್ನು ಹುಡ್ಕೋಬೇಕಪ್ಪ ಅಂತಂದರೆ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮಗಿಲ್ಲಿ ಬರುವಂಥ ಆನ್ಸರ್ ಕೂಡ ಸರಳವಾಗಿ ಅತಿ ಕಡಿಮೆ ಸಮಯದಲ್ಲಿ ನಾವೇನು ಮಾಡ್ಬೋದು? ಬಿಡಿಸ್ತಾ ಹೋಗ್ಬೋದು. ರೈಟ್. ಹಾಗಾದರೆ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ? ಭರತ್ ಮತ್ತು ಸಪ್ನಾ ಗಂಡ ಹೆಂಡತಿ. ಭರತ್ ಮತ್ತು ಸಪ್ನಾ ಏನಿಲ್ಲಿ? ಗಂಡ ಹೆಂಡತಿ. ಭರತ್ ಮತ್ತು ಸಪ್ನಾ ಯಾರಿಲ್ಲಿ? ಗಂಡ ಹೆಂಡತಿ. ರೈಟ್. ಹಾಗಾದರೆ ರೋಹಿತ್ ಮತ್ತು ಭರತ್ ಸಹೋದರರು. ರೋಹಿತ್
ರೋಹಿತ್ ಮತ್ತು ಭರತ್ ಸಹೋದರರು, ಒಡ ಹುಟ್ಟಿದವರು ಸಿಂಬಾಲ್ ಒಂದೇ ಲೈನ್ ಬರ್ತದೆ. ರೈಟ್, ಎರಡನೇ ಸ್ಟೇಟ್ಮೆಂಟ್ ಮುಗಿತಿಲ್ಲಿ. ಮೂರನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಸುರೇಶ್ ರೋಹಿತನ ತಂದೆ. ಸುರೇಶ್ ಯಾರಿಲ್ಲಿ? ರೋಹಿತನ ತಂದೆ. ಇಲ್ಲಿದೆ ನೋಡಿ, ಪೀಳಿಗೆಗಳ ನಡುವಿನ ಅಂತರ ಅಂದರೆ ತಂದೆ ಮತ್ತು ಮಗ. ಯಾರಿಲ್ಲಿ? ಸುರೇಶ್. ಸುರೇಶ್ ಯಾರ ತಂದೆ? ರೋಹಿತನ ತಂದೆ. ಸುರೇಶ್ ರೋಹಿತನ ತಂದೆ. ಸುರೇಶ್ ರೋಹಿತನ ತಂದೆ. ಸಪ್ನಾಳ ಮಗ ಕ್ರಿಶ್. ಮಗ ಯಾರಿಲ್ಲಿ? ಕ್ರಿಶ್. ಸಪ್ನಾಳ ಮಗ ಕ್ರಿಶ್. ಹಾಗಾದರೆ ಸುರೇಶನಿಗೂ ಕೃಷ್ಣಗೂ ಹೇಗೆ ಸಂಬಂಧ ಬರ್ತದೆ ಇಲ್ಲಿ? ಸುರೇಶ್ ಯಾರ ತಂದೆ? ರೋಹಿತನ ತಂದೆ. ರೋಹಿತ್ ಮತ್ತು ಭರತ್ ಯಾರು? ಸಹೋದರರು. ಹಾಗಾದರೆ ಭರತ್ ಸಪ್ನಾಳ ಗಂಡ, ಸಪ್ನಾಳ ಮಗ ಯಾರು? ಕ್ರಿಶ್. ಹಾಗಾದರೆ ಇಲ್ಲೇನು ಸಂಬಂಧ ಬರ್ತದೆ? ಇವರಿಬ್ಬರು ಅಣ್ಣ ತಮ್ಮ, ಗಂಡ ಹೆಂಡತಿ, ಸಪ್ನಾಳ ಮಗ ಕ್ರಿಶ್. ಕ್ರಿಶ್ನಿಗೂ ಭರತನಿಗೂ ಏನು ಸಂಬಂಧ ಆಗ್ತದೆ? ಚಿಕ್ಕಪ್ಪ ಇರ್ಬೋದು ಅಥವಾ ದೊಡ್ಡಪ್ಪ ಇರ್ಬೋದು, ಅಂಕಲ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದ ಸಂಬಂಧ ಕ್ರಿಶ್ ಮತ್ತು ರೋಹಿತ್ಗಿರುತ್ತೆ. ಹಾಗಾದರೆ ಕ್ರಿಶ್ ಸುರೇಶನಿಗೆ ಮೊಮ್ಮಗ ಆಗ್ತಾನೆ ಏನಿಲ್ಲಿ? ಅಥವಾ ಕ್ರಿಶ್ ಸುರೇಶನ ಮೊಮ್ಮಗ, ಅಥವಾ ಸುರೇಶ್ ಕೃಷ್ಣ ಅಜ್ಜ. ರೈಟ್. ಹಾಗಾದರೆ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ನಮಗಿಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಮಗ, ತಂದೆ, ಮೊಮ್ಮಗ, ಸಹೋದರ. ಇಲ್ಲಿ ನಾವು ಬಿಡಿಸಿದಂಥ ಒಂದು ಸೊಲ್ಯೂಷನ್ ಯಾವ ರೀತಿ ತೋರಿಸ್ತಾ ಇದೆ ನಮಗಿಲ್ಲಿ? ಸುರೇಶ್ ಮತ್ತು ಕ್ರಿಶ್ ಏನಿಲ್ಲಿ? ಅಜ್ಜ ಮತ್ತು ಮೊಮ್ಮಗನ ಸಂಬಂಧ. ರೈಟ್. ಹಾಗಾದರೆ ರೋಹಿತ್ ಮತ್ತು ಕೃಷ್ಣನಿಗೆ ಏನೇ ಸಂಬಂಧ ಕೊಟ್ಟಿದ್ರೆ ಏನಾಗ್ತದೆ ಇಲ್ಲಿ? ಚಿಕ್ಕಪ್ಪ ಆಗ್ಬೋದು ಅಥವಾ ದೊಡ್ಡಪ್ಪ ಆಗ್ಬೋದು. ರೈಟ್. ಭರತ್ ಮತ್ತು ಕ್ರಿಶ್ ತಂದೆ ಮಗನ ಸಂಬಂಧ. ಸಪ್ನಾ ಮತ್ತು ಕೃಷ ತಾಯಿ ಮತ್ತು ಮಗನ ಸಂಬಂಧ. ಹಾಗಾದರೆ ಸುರೇಶ್ ಮತ್ತು ಕೃಷ್ಣನಿಗೆ ಏನಿಲ್ಲಿ? ಅಜ್ಜ ಮತ್ತು ಮೊಮ್ಮಗನ ಸಂಬಂಧ. ಆದರೆ ಅಜ್ಜ ಇಲ್ಲಿ ನಮ್ಗೆ ಆಪ್ಷನಲ್ಲಿ ಇದೆಯಾ? ಮಗ, ತಂದೆ, ಮೊಮ್ಮಗ, ಸಹೋದರ. ಹಾಗಾದರೆ ಸರಿಯಾದಂಥ ಆನ್ಸರ್ ಯಾವುದಾಗುತ್ತೆ ಇಲ್ಲಿ? ಮೊಮ್ಮಗ. ಕ್ರಿಶ್ಗೂ ಸುರೇಶನಿಗೂ ಹೇಗೆ ಸಂಬಂಧ ಅಂತಂದರೆ ಸುರೇಶನ ಮೊಮ್ಮಗ ಯಾರಿಲ್ಲಿ? ಕ್ರಿಶ್ ಆಗಿರ್ತಾನೆ. ರೈಟ್. ಹಾಗಾದರೆ ಈ ಒಂದು ಕೊಟ್ಟಂಥ ಕ್ವಶನ್ಗಳನ್ನು ಏನು ಮಾಡಬೇಕು? ಇದೇ ರೀತಿಯಾದಂಥ ನಾನು 4 ಒಂದು ಎಕ್ಸಾಂಪಲ್ಗಳನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ನಿಮಗೆ ಬರ್ತದೆ. ಇದನ್ನು ಅತಿ ಸರಳವಾದಂಥ ಮೆಥಡ್ ಅಂತ ಏನು ಮಾಡ್ತೀವಿ ನಾವಿಲ್ಲಿ? ಅದನ್ನು ರಕ್ತ ಸಂಬಂಧಗಳು ಅತಿ ಸರಳವಾದಂಥ ಒಂದು ಟಾಪಿಕ್ ಆಗಿರೋದ್ರಿಂದ ನೀವು ಸ್ವಲ್ಪ ನಿಮ್ಮ ಸಂಬಂಧಗಳ ಮೇಲೆ ಆದಷ್ಟು ಹಿಡಿತಾ ಇದ್ದರೆ, ನಿಮ್ಮ ಸಂಬಂಧಗಳ ಬಗ್ಗೆ ನಿಮ್ಗೆ ಅಷ್ಟು ನಾಲೆಜ್ ಇದ್ದರೆ ಏನು ಮಾಡ್ಬೋದು? ಆರಾಮಾಗಿ ಏನು ಮಾಡ್ಬೋದು? ಈ ಒಂದು ಕ್ವಶನ್ಗಳಿಗೆ ಸಾಲ್ವನ್ನು ಮಾಡ್ಬೋದು. ಹಾಗಾಗಿ ಕೊಟ್ಟಂಥ ಕ್ವಶನ್ ಸರಿಯಾಗಿ ಓದ್ಕೋಬೇಕು. ಕೊಟ್ಟಂಥ ಕ್ವಶನನ್ನು ಯಾವ ರೀತಿಯಾಗಿ ಚಿಹ್ನೆಗಳ ಮುಖಾಂತರ ನಾವು ಬಿಡಿಸ್ಕೋತಾ ಹೋದರೆ ನಮಗಿಲ್ಲಿ ಅತಿ ಸರಳವಾಗಿ ಏನು ಮಾಡ್ಬೋದು ಅಂತಂದರೆ ಈ ಒಂದು ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ಏನು ಮಾಡ್ತೀನಿ ಅಂತಂದರೆ ತೊಗೊಂಬರ್ತೀನಿ. ಓಕೆ, ಇದು ಈ ಒಂದು ರಕ್ತ ಸಂಬಂಧದ ಕೊನೆಯ ಎಕ್ಸಾಂಪಲ್ ಆಗಿರ್ತದೆ. ಈ ಎಕ್ಸಾಂಪಲನ್ನು ಏನು ಮಾಡ್ತೀನಿ ಅಂತಂದರೆ ನಿಮಗಿಲ್ಲಿ ಬರೆದಿದ್ದೀನಿ. ಈ ಬರೆದಂಥ ಎಕ್ಸಾಂಪಲನ್ನು ಏನು ಮಾಡಿ ಅಂತಂದರೆ ನಾನು ಅದನ್ನು ಓದಿ ಕೂಡ ಹೇಳ್ತೀನಿ. ಈ ಒಂದು ಎಕ್ಸಾಂಪಲ್ಗೆ ನಿಮ್ಮ ಕಮೆಂಟ್ಗಳ ಮುಖಾಂತರ ನಮಗೇನು ಮಾಡಬೇಕು? ಆನ್ಸರನ್ನು ತಿಳಿಸ್ಬೇಕು. ಹಾಗಾಗಿ ಈ ಕ್ವಶನನ್ನು ನಾನು ಮತ್ತೊಂದು ಸಲ ಓದಿ ಹೇಳ್ತೀನಿ. ಅದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ಕಮೆಂಟ್ಗಳ ಮುಖಾಂತರ ನಮಗಿಲ್ಲಿ ತಿಳಿಸ್ಬೇಕು. ಹಾಗಾದರೆ ಏನಿದೆ ಕ್ವಶನಲ್ಲಿ ನೋಡೋಣ. ಒಬ್ಬ ಹುಡುಗಿಯ ಚಿತ್ರವನ್ನು ತೋರಿಸುತ್ತಾ ರಾಖಿ ಅವರು ವ್ಯಕ್ತಿಯ ಹೆಸರನ್ನು ಕೊಟ್ಟಿದ್ದಾರೆ. ಯಾವ ವ್ಯಕ್ತಿ ಅಂತ ನೋಡೋಣ. ರಾಖಿ ಅವರು, ಈಕೆ ನನ್ನ ಪತಿಯ ಪತ್ನಿಯ ಮಗಳು. ಅದಕ್ಕಿಂತ ಮುಂಚೆ ಏನಿದೆ ಇಲ್ಲಿ? ನನ್ನ ಪತಿಯ ಪತ್ನಿಯ ಮಗಳು ಎಂದು ಹೇಳಿದರು ಎಂದೇನು ಮಾಡ್ತಾರೆ? ರಾಖಿ ಹೇಳ್ತಾರೆ. ಹಾಗಾದರೆ ಆ ಹುಡುಗಿಯು ರಾಖಿ ಅವರಿಗೆ ಹೇಗೆ ಸಂಬಂಧಿ? ಏನಿಲ್ಲಿ ಆ ಕೊಟ್ಟಂಥ ಚಿತ್ರ ಇದೆಯಲ್ಲ, ಆ ಚಿತ್ರ ನಾನು ತೋರಿಸ್ತಾ ರಾಖಿ ಏನು ಹೇಳ್ತಾಳೆ ಅಂತಂದರೆ, ಈಕೆ ಚಿತ್ರದಲ್ಲಿರುವಂತಹ ಒಂದು ವ್ಯಕ್ತಿತ್ವ
ಈಕೆ ನನ್ನ ಪತಿಯ ಪತ್ನಿಯ ಮಗಳು, ನನ್ನ ಪತಿಯ ಪತ್ನಿಯ ಮಗಳು ಎಂದು ಹೇಳಿದರು. ಹಾಗಾದರೆ ಆ ಹುಡುಗಿ ರಾಖಿ ಅವರಿಗೆ ಹೇಗೆ ಸಂಬಂಧಿ? ಕೊಟ್ಟಂಥ 4 ಆಪ್ಷನ್ಗಳಿದೆ ಇಲ್ಲಿ. ಮಗಳು, ಸಹೋದರಿ, ತಂದೆಯ ತಾಯಿ, 4 ಆಪ್ಷನ್ಗಳನ್ನ ಕೊಟ್ಟಿದ್ದೀನಿ. ಈ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರವನ್ನು ಏನು ಮಾಡಬೇಕು, ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಯಾಕಂತಂದರೆ ಈ ಕಮೆಂಟ್ಗಳ ಮುಖಾಂತರ ನಿಮ್ಮ ಒಂದು ಕ್ಯೂರಿಯಾಸಿಟಿ ಎಷ್ಟಿದೆ ಕಲಿಯೋದಕ್ಕೆ ಅಂತ ನಮಗೂ ಕೂಡ ಮುಂದಷ್ಟು ಗೊತ್ತಾಗಲಿ. ಆ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡಿದ್ದೀನಿ ಅಂತಂದರೆ ಈ ಕ್ವಶನ ನಿಮಗೋಸ್ಕರ ಇಲ್ಲಿ ಬರೋದು, ನಿಮಗೋಸ್ಕರ ಈ ಒಂದು ಕ್ವಶನನ್ನು ಕೊಟ್ಟಿದ್ದೀನಿ. ಹಾಗಾಗಿ ರಕ್ತ ಸಂಬಂಧದಲ್ಲಿ ಈ ರೀತಿಯಾದಂಥ ಕ್ವಶನ್ಗಳು ಕೂಡ ಏನು ಮಾಡ್ತೀವಿ, ಇಷ್ಟು ಸರಳವಾದಂಥ ಕ್ವಶನ್ಗಳು ಕೂಡ ಏನು ಬರ್ತವೆ. ಹಾಗಾಗಿ ನಿಮಗೋಸ್ಕರ ಒಂದು ಕ್ವಶನ್ನ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಯಾರು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದರ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.